ರಾಮಾಚಾರಿ ಸೀರಿಯಲ್‌ನಲ್ಲಿ ಗ್ಲಾಮರಸ್ ಚಾರುವನ್ನ ನೋಡಿದ್ವಿ. ಅದಾದ ನಂತರ ಮದುವೆ ಆದ್ಮೇಲೆ ಪಕ್ಕಾ ಭಾರತೀಯ ಹೆಣ್ಣಾಗಿ ಕೂಡ ನೋಡಿದ್ವಿ. ಸೊ ನಿಮಗೆ ಆಸ್ ಎ ಮೌನ ಗುಡ್ಡಮ್ಮನೆಯವರಿಗೆ ಲೈಕ್ ಗ್ಲಾಮರಸ್ ಗೊಂಬೆ ಆಗಿರುವಂತದ್ದು ಇಷ್ಟನಾ ಅಥವಾ ಪಕ್ಕಾ ಹಳ್ಳಿ ಹುಡುಗಿ ಅಥವಾ ಟ್ರೆಡಿಷನಲ್ ಲುಕ್ ಇಷ್ಟನಾ ಅಂತ? ಮೌನ ಗುಡ್ಡೆ ಮನೆ ಅಂತ ಬಂದ್ರೆ ಗ್ಲಾಮರಸ್ ಆಗಿರ್ಲಿ ಅಥವಾ ಪಕ್ಕಾ ಟ್ರೆಡಿಷನಲ್ ಅಂತ ಅನ್ಕೊಳಲ್ಲ. ಒಂದು ಅದರಿಂದ ಒಂದು ಥಾಟ್‌ಫುಲ್ ಒಂದು ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕು ಒಂದು ಆ ಕ್ಯಾರೆಕ್ಟರಿಂದ. ಆ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗ್ಲಾಮರ್ ಆಗಿರ್ಲಿ ಅಥವಾ ಡಿಗ್ಲಾಮರ್ ದಟ್ ಡಸಂಟ್ ಮ್ಯಾಟರ್. ಒಟ್ನಲ್ಲಿ ಅದು ಇನ್ಸ್ಪಿರೇಷನ್ ಆಗಿರಬೇಕು ಅಷ್ಟೇ. ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳನ್ನ ನಾವು ಮಾಡ್ತಿರ್ಬೇಕಾದ್ರೆ ಬಿಕಾಸ್ ಟೈಮ್ ಟು ಟೈಮ್ ನಿದ್ದೆ ಆಗಿರಲ್ಲ, ಟೈಮ್ ಟು ಟೈಮ್ ಊಟ ಆಗಿರಲ್ಲ, ಶೂಟಿಂಗ್ ಯಾವಾಗ ಇರುತ್ತೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಸೊ ಅದರಲ್ಲಿ ನಿಮ್ಮ ಸ್ಕಿನ್ ಕೇರ್ ಆಗಿರುವಂಥದ್ದು, ಅದ್ರ ಜೊತೆಗೆ ನಿಮ್ಮ ವರ್ಕೌಟ್ ರೊಟೇಷನ್ ಹೆಂಗಿರುತ್ತೆ? ಸ್ಕಿನ್ಗೆಲ್ಲ ಯಾವ ರೀತಿ ಕೇರ್ ತಗೊಂತೀರಾ? ಸ್ಕಿನ್ ಕೇರ್ ಅಂತ ಏನೂ ಇಲ್ಲ. ನಮ್ಮಮ್ಮ ಏನು ರಜೆ ಇದ್ದಾಗ ಹಾಕ್ತಾರೆ ಅದನ್ನಷ್ಟೇ ಸ್ಕಿನ್ ಕೇರ್. ಬಿಟ್ರೆ ನಾನು ಅಂಥ ಸ್ಕಿನ್ ಕೇರ್ ಏನು ಮಾಡಲ್ಲ. ರೊಟೀನ್ ಏನು ಅಂದರೆ ನನಗೆ ರಜೆ ಇತ್ತು ಅಥವಾ ನನ್ನ ಶೂಟಿಂಗ್ ಪ್ಯಾಕಪ್ ಬೇಗ ಆಯಿತು ಅಂದರೆ ನಾನು ವರ್ಕೌಟ್ಗೆ ಹೋಗ್ತೀನಿ. ಅದು ಬಿಟ್ಟರೆ ಮನೇಲೇ ಇರ್ತೀನಿ, ಇನ್ನೇನೂ ಇಲ್ಲ. ಮನೆ ಫುಡ್ ತಿಂತೀನಿ. ಮನೆ ಫುಡ್ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನಂದೊಂದು ಡಯಟ್ ಮೇಂಟೈನ್ ಡಯಟ್ ಇದೆ. ಯಾಕಂದರೆ ನಾನು ಜಂಕ್ ಫುಡ್ ಜಾಸ್ತಿ ಇಷ್ಟಪಡಲ್ಲ. ಮನೆ ಫುಡ್ಡೇ ನನ್ನ ಡಯಟ್ ಫುಡ್ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಮೌನ ಅವರು ಆನ್ ಸ್ಕ್ರೀನ್ ಅಲ್ಲಿ ಮುದ್ದಾಗಿ ಕಾಣಿಸ್ತಿರ್ತಾರೆ. ಸೊ ಡಯಟ್ ನಿಮ್ದೇ ಆದಂತ ಒಂದಷ್ಟು ಡಯಟ್ ಇರುತ್ತೆ. ನಿಮ್ಮ ಡಯಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದಷ್ಟು ಜನ ನಿಮ್ಮ ಆಡಿಯನ್ಸ್ ತಿಳ್ಕೊಬೇಕು ಅಂತ ಇರ್ತಾರೆ. ಏನೆಲ್ಲ ಇರುತ್ತೆ ನಿಮ್ಮ ಡಯಟ್ ಅಲ್ಲಿ ಅಂತ? ನನ್ನ ಡಯಟಲ್ಲಿ ಮನೆ ಊಟ ಇರುತ್ತೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಮನೆ ಊಟ ಇರುತ್ತೆ. ಮನೆ ಊಟ ಅಷ್ಟೇ ನಾನು ತಿನ್ನೋದಕ್ಕೆ ಹೇಳ್ತೀನಿ. ಬಿಟ್ಟರೆ ನಾನು ಅಂತ ಇಷ್ಟೇ ಪ್ರೋಟೀನ್, ಇಷ್ಟೇ ಕಾರ್ಬ್ಸ್ ಅದೆಲ್ಲ ಇಲ್ಲ. ಒಟ್ನಲ್ಲಿ ಮನೆ ಊಟ. ನಾನು ಮೊಸರನ್ನ ಕೊಟ್ರೂ ಆರಾಮಾಗಿ ತಿಂತೀನಿ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ನಾವು ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ನಂಗೆ ವೆಜ್ ಆಗಿ ಬರಲ್ಲ. ಬಟ್ ತಿಂತೀನಿ, ಅವಶ್ಯಕತೆ ಬಿದ್ದಾಗ ತಿಂತೀನಿ. ಬಿಟ್ಟರೆ ನಾನು ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ಮೌನ ಅವರು ತುಂಬಾ ಇಷ್ಟಪಟ್ಟು ಕುಕ್ ಮಾಡುವಂತದ್ದು ಯಾವ ನಾನ್ ವೆಜ್ ಡಿಶ್ನ ಕುಕ್ ಮಾಡ್ತಾರೆ ಅಂತ? ನನಗೆ ನಾನು ಮಾಡೋದ್ರಲ್ಲಿ ಸ್ಪೆಷಲ್ ಅಂದರೆ ಒಂದು ಎಗ್ ಬಿರಿಯಾನಿ, ಇನ್ನೊಂದು ಚಿಕನ್ ಬಿರಿಯಾನಿ, ಇನ್ನೊಂದು ಎಗ್ ಕುಷ್ಕ ಮಾಡ್ತೀನಿ. ಅದು ನನ್ನ ಇಲ್ಲಿವರೆಗೂ ಒಂದು ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೆ. ಯಾವತ್ತಾದ್ರೂ ಶೂಟಿಂಗ್ ಲೊಕೇಶನ್ಗೆ ನೀವು ಕುಕ್ ಮಾಡ್ಕೊಂಡು ತಗೊಂಡೋಗಿ ನಿಮ್ಮ ಕೋ ಆಕ್ಟರ್ಸ್ಗಾಗಿರ್ಬೋದು, ತಿನ್ಸಿದ್ದುಂಟಾ? ಹಾಗೆ ತುಂಬ ಸಲ ತಗೊಂಡು, ಅಂದರೆ ಯೂಶಲಿ ನಾನು ಮನೆಯಿಂದ ತಗೊಂಡು ಹೋಗ್ತಾ ಇರ್ತೀನಿ. ಆವಾಗ ಅವ್ರಿಗೂ ನಮ್ಮ ರಾಮಾಚಾರಿ ಟೀಮ್ ಹೇಗಿದೆ ಅಂದರೆ ಎಲ್ಲ ಶೇರಿಂಗ್ ಇಸ್ ಕೇರಿಂಗ್ ಆ ಥರ. ಒಬ್ರೇನಾದ್ರೂ ತಗೊಬಂದ್ರೆ ಎಲ್ಲರೂ ಹಂಚ್ಕೊಂಡು ತಿಂತೀವಿ. ಅವ್ರು ಕೊಟ್ಟಿಲ್ಲ ಅಂದ್ರೂ ತಗೊಳ್ತೀವಿ ಆ ಥರ. ಅಷ್ಟು ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ. ಸೊ ನಾವೆಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.